ಹಲೋ ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್, ಕನ್ನಡದ ಸ್ಮಾರ್ಟ್ ಲೈಫ್ಗೆ ನಿಮಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗೋ ಗಡಿಬಿಡಿ, ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋ ಟೆನ್ಷನ್. ಹೌದು, ಅಡುಗೆ ಮನೆಯಲ್ಲಿ ಒಂದು ರೀತಿ ಯುದ್ಧನೇ ನಡೀತಿರುತ್ತೆ ಅಲ್ವಾ. ಆದ್ರೆ ಇನ್ಮುಂದೆ ಆ ಟೆನ್ಷನ್ ಖಂಡಿತ ಬೇಡ. ಯಾಕಂದ್ರೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಕೇವಲ 10 ನಿಮಿಷದಲ್ಲಿ ಮಾಡಬಹುದಾದ 5 ಸ್ಮಾರ್ಟ್ ಬ್ರೇಕ್ಫಾಸ್ಟ್ ಐಡಿಯಾಗಳು. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ಹಾಗಿದ್ರೆ ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಸ್ಮಾರ್ಟ್ ಹ್ಯಾಕ್ ಯಾವುದು ಅಂತ ನೋಡೋಣ ಬನ್ನಿ. ಅದೇ ಓಟ್ಸ್ ಸ್ಮೂತಿ. ಅಬ್ಬಾ, ಇದು ಎಷ್ಟು ಸುಲಭ ಮತ್ತೆ ಫಾಸ್ಟ್ ಅಂದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. ನೋಡಿ, ಇಲ್ಲಿ ಹೇಳಿರೋ ಹಾಗೆ ಯಾವುದೇ ಸ್ಟವ್ ಹಚ್ಚೋ ಕೆಲಸನೇ ಇಲ್ಲ. ಜಸ್ಟ್ ಒಂದು ಮಿಕ್ಸರ್ ಜಾರ್ ತಗೊಳ್ಳಿ, ಅದಕ್ಕೆ ಹಾಲು, ಓಟ್ಸ್ ಜೊತೆಗೆ ಒಂದು ಬಾಳೆಹಣ್ಣು ಹಾಕಿ ಘರ್ ಅಂತ ಒಂದೇ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು, ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ. ನೋಡಿದ್ರ, ಇದು ಹೆಲ್ದಿ ಕೂಡ ಹೌದು, ಸ್ಮಾರ್ಟ್ ಕೂಡ ಹೌದು. ಸರಿ, ಈಗ ನಮ್ಮ ಎರಡನೇ ಐಡಿಯಾ ಕಡೆ ಹೋಗೋಣ. ಅದೇ ಬ್ರೆಡ್ ಆಮ್ಲೆಟ್ ಹ್ಯಾಕ್. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಪ್ರೋಟೀನ್ ಬೇಕು ಅಂತ ಅನ್ನೋರಿಗೆ ಇದೊಂದು ಪರ್ಫೆಕ್ಟ್ ಚಾಯ್ಸ್. ಇದರ ಸ್ಪೆಷಾಲಿಟಿ ಏನು ಗೊತ್ತಾ? ಒಂದೇ ಪ್ಯಾನಲ್ಲಿ ಬ್ರೆಡ್ ಮತ್ತೆ ಮೊಟ್ಟೆ ಹಾಕಿ 2 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. ಟೈಮ್ ಕೂಡ ಸೇವ್ ಆಗುತ್ತೆ, ಬೇಕಾದಷ್ಟು ಪ್ರೋಟೀನ್ ಕೂಡ ಸಿಗುತ್ತೆ. ನಿಜವಾಗ್ಲೂ ಇದೊಂದು ಸೂಪರ್ ಕಾಂಬಿನೇಷನ್ ಅಲ್ವಾ? ಓಕೆ, ಈಗ ನಮ್ಮ ಮೂರನೇ ಸ್ಮಾರ್ಟ್ ಬ್ರೇಕ್ಫಾಸ್ಟ್ ಕಡೆ ಬರೋಣ. ಇದು ನಮ್ಮೆಲ್ಲರ ಆಲ್ ಟೈಮ್ ಫೇವ್ರೇಟ್. ಅದೇ ದಿಢೀರ್ ಅವಲಕ್ಕಿ. ಇದು ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಆದರೂ ಕೂಡ ಇದನ್ನ ಸೂಪರ್ ಫಾಸ್ಟ್ ಆಗಿ ರೆಡಿ ಮಾಡ್ಬೋದು. ಒಂದು ಸಿಂಪಲ್ ಟ್ರಿಕ್ ಏನಂದ್ರೆ, ಅವಲಕ್ಕಿಯನ್ನ ಮೊದಲೇ ನೆನೆಸಿಟ್ಬಿಡಿ. ಆಮೇಲೆ ಬೆಳಿಗ್ಗೆ ಎದ್ದು ಜಸ್ಟ್ ಒಂದು 5 ನಿಮಿಷದಲ್ಲಿ ಒಂದು ಒಳ್ಳೆ ಒಗ್ಗರಣೆ ಹಾಕಿಬಿಟ್ರೆ ಸಾಕು. ಅಷ್ಟೇ, ನಿಮ್ಮ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ರೆಡಿ. ಕೆಲಸ ಮುಗೀತು. ಹೇಳಿ, ಇದಕ್ಕಿಂತ ಸಿಂಪಲ್ ಇನ್ನೇನು ಬೇಕು? ರೈಟ್, ನಮ್ಮ 4ನೇ ಹ್ಯಾಕ್ ಬಂದ್ಬಿಟ್ಟು ಸಖತ್ ಫಿಲ್ಲಿಂಗ್ ಆಗಿರುವಂಥದ್ದು ಪನೀರ್ ಸ್ಯಾಂಡ್ವಿಚ್. ಇದು ಹೊಟ್ಟೆನೂ ಫುಲ್ ಮಾಡುತ್ತೆ, ಜೊತೆಗೆ ನಿಮ್ಮ ಬೆಲೆ ಬಾಳುವ ಟೈಮನ್ನು ಸೇವ್ ಮಾಡುತ್ತೆ. ಇದನ್ನ ಮಾಡೋದಿದೆಯಲ್ಲ ತುಂಬಾನೇ ಸಿಂಪಲ್. ಬ್ರೆಡ್ ಮಧ್ಯ ಒಂದು ಪನೀರ್ ಸ್ಲೈಸ್ ಇಡಿ, ಟೋಸ್ಟ್ ಮಾಡಿ, ಅಷ್ಟೇ. ಇದು ನಿಮ್ಮನ್ನ ಮಧ್ಯಾಹ್ನದ ಊಟದವರೆಗೂ ಫುಲ್ ಆಗಿಡುತ್ತೆ. ಸೊ ಬೆಳಗಿನ ಗಡಿಬಿಡಿಯಲ್ಲಿರೋರಿಗೆ ಇದೊಂದು ಬೆಸ್ಟ್ ಐಡಿಯಾ. ಇನ್ನು ನಮ್ಮ ಲಿಸ್ಟ್ನ ಕೊನೆಯ ಅಂದ್ರೆ 5ನೇ ಐಡಿಯಾ. ಇದು ಒಂದು ರೀತಿ ಜುಗಾಡ್ ಅಂತಾನು ಹೇಳ್ಬೋದು. ಅಂದ್ರೆ ನಮ್ಮ ಮನೆಯಲ್ಲಿ ರಾತ್ರಿ ಉಳಿದಿರೋ ಪದಾರ್ಥಗಳನ್ನ ಹೇಗೆ ಸ್ಮಾರ್ಟ್ ಆಗಿ ಬಳಸೋದು ಅಂತ ತೋರಿಸುತ್ತೆ. ಅದೇ ಮಸಾಲಾ ರೊಟ್ಟಿ. ನೋಡಿ, ರಾತ್ರಿ ಉಳಿದಿರೋ ರೋಟಿಗೆ ನಿಮ್ ಇಷ್ಟದ ಸ್ವಲ್ಪ ಮಸಾಲ ಹಾಕಿ ತುಪ್ಪ ಅಥವಾ ಎಣ್ಣೆಲಿ ಫ್ರೈ ಮಾಡಿ ನೋಡಿ. ಅಬ್ಬಾ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಇದರಿಂದ ಫುಡ್ ವೇಸ್ಟ್ ಆಗೋದು ತಪ್ಪುತ್ತೆ. ಬೆಳಗ್ಗೆ ಒಂದು ಸಖತ್ ರುಚಿಕರವಾದ ಬ್ರೇಕ್ಫಾಸ್ಟ್ ಕೂಡ ಸವಿಬಹುದು. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಸೋಮವಾರ ಬೆಳಗ್ಗೆ ಅಬ್ಬಾ ಎಷ್ಟು ಕೆಲಸ ಇರಕ್ಕಲ್ವಾ, ಆಫೀಸ್ ಟೆನ್ಷನು, ವಾರದ ಶುರು. ಅಂಥ ಟೈಮಲ್ಲಿ ಈ ಓಟ್ಸ್ ಸ್ಮೂತಿ ಟ್ರಿಕ್ ಯೂಸ್ ಮಾಡಿದ್ರೆ ನಿಮಗೆ ಆರಾಮಾಗಿ ಎಕ್ಸ್ಟ್ರಾ 10 ನಿಮಿಷ ಸಿಗುತ್ತೆ ರೆಡಿ ಆಗೋಕೆ. ಹೇಳಿ, ಇದಕ್ಕಿಂತ ಸ್ಮಾರ್ಟ್ ಹ್ಯಾಕ್ ಇನ್ನೇನು ಬೇಕು? ಹಾಗಿದ್ರೆ ನನ್ನ ಸೂಪರ್ ಸ್ಟಾರ್ಸ್, ನಾನು ಹೇಳಿದ ಈ 5 ರೆಸಿಪಿಗಳಲ್ಲಿ ನಿಮಗೆ ಯಾವುದು ತುಂಬಾನೇ ಈಸಿ ಮತ್ತೆ ಇಂಟ್ರೆಸ್ಟಿಂಗ್ ಅನಿಸ್ತು? ಕೆಳಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ನಿಮ್ಮ ಫೇವ್ರೆಟ್ ಯಾವುದು ಅಂತ ತಿಳ್ಕೊಳ್ಳೋಕೆ ನಾನು ಕಾಯ್ತಾ ಇರ್ತೀನಿ. ಅಂದಹಾಗೆ ನಿಮ್ಗೊಂದು ಸಣ್ಣ ಸೀಕ್ರೆಟ್. ನಮ್ಮ ಮುಂದಿನ ವಿವರಣೆಯಲ್ಲಿ ಕಡಿಮೆ ಎಣ್ಣೆಯಲ್ಲಿ ಆರೋಗ್ಯಕರವಾಗಿ ಅಡಿಗೆ ಮಾಡೋದು ಹೇಗೆ ಅನ್ನೋ ಸೂಪರ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಅದನ್ನಂತೂ ಮಿಸ್ ಮಾಡ್ಕೋಬೇಡಿ. ಅದು ನಿಮ್ಮ ಅಡಿಗೆ ಮನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ತರಲಿದೆ, ಗ್ಯಾರಂಟಿ. ಸೊ ಈ ಐಡಿಯಾಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಟಾಟಾ.